ಬೇಡ, ಪುನಃ ನೋಡಿ ಏನು ಇಲ್ಲೋ ಯಪ್ಪ. ಹೌದಲ್ಲ? ಬೆಂಗಳೂರು ಇಲ್ಲ. ಮತ್ತೆ ಪುಣಾ ಕಡೆಯಿಂದ ಒಂದು ಬೆಂಗಳೂರು ಕಡೆಗೆ ಹೊಂಟಾನಿ ಅಂತಿ. ಪುಣಾ ಕಡೆಯಿಂದ ಬರಾಕ ಪುಣಾ ನೋಡಿರ್ಬೇಕು. ಬೆಂಗಳೂರು ಕಡೆಗೆ ಹೋಗೋರು ಬೆಂಗಳೂರಿಗೆ ಹೋಗ್ಬೇಕು ಅಂತ ಯಾ ಮಗ ನಿಗದಿ ಮಾಡ್ಯಾನ ಹೇಳೋ ತಮ್ಮ? ಇದ ಜೀವನದ ಮರ್ಮ. ಖರೆ ಖರೆ. ಅಂದಂಗ ನೀ ಇಲ್ಲಿಗೆ ಯಾಕೆ ಬಂದಿ? ಅಂದ್ರೆ ಅಂದ್ರೆ ಇಲ್ಲಿಗೆ ಯಾಕೆ ಬಂದಿ ಅಂದೆ. ಹಿಂಗಪ್ಪ, ವಾಮನ್ ಹೇಳಿದ್ರು ಬಂದೆ. ನೀಲಿ ಬಸ್ ಬರ್ತೈತಿ, ಹತ್ಕೊಂಡು ಹೋಗು ಅಂದ್ರು. ನೀಲಿ ಅಂದ್ರೆ ಎಂತ ನೀಲಿ? ಗಟ್ಟಿ ನೀಲಿನ, ನೀರ್ ನೀಲಿನ ಅಂದೆ. ನೀಲಿಗಂದ್ರೆ ನೀನಪ್ಪ ಅಂದ್ರು. ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಹಿಂದೆ ತುಂಬಾ ಯಶಸ್ವಿಯಾಗಿ ಪ್ರದರ್ಶನಗೊಂಡಂತ ನಾಟಕ ಕುಂಟ ಕುಂಟ ಕುರುವತಿ ಚಂದ್ರಶೇಖರ ಪಾಟೀಲ್ ಇತ್ತು. ಅದನ್ನ ನಮ್ಮ ತಂಡದ ಸದಸ್ಯರಾದ ಮಂಜುನಾಥ್ ಜೇಡಿ ಕುಣಿಯವರು ನಿರ್ದೇಶನ ಮಾಡಿದ್ರು. ತುಂಬಾ ಚೆನ್ನಾಗಿ ಆಗ ಪ್ರದರ್ಶನಗೊಂಡಂತ ನಾಟಕ ಅದು. ಅದನ್ನ ಈಗ ಮತ್ತೊಮ್ಮೆ ಜೇಡಿ ಕುಣಿಯವರು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಅವರಿಗೆ ನಾನು ನಮ್ಮ ತಂಡದ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಉದಯ ಕಲಾವಿದರು ತಂಡ ಈ ಹಿಂದೆ ಅನೇಕ ಈ ಸಣ್ಣ ನಾಟಕಗಳನ್ನ ಮಾಡಿದಂಥ ದಾಖಲೆ ಇದೆ. ಮುಖ್ಯವಾಗಿ ಕಾಡು ಮನುಷ್ಯ ನಮ್ಮ ತಂಡದ ಹಿರಿಯ ಸದಸ್ಯರಾದ ದಿವಂಗತ ಗುರುರಾವ್ ಬಾಪಟ್ ನಿರ್ದೇಶನ ಮಾಡಿದಂಥ ನಾಟಕ ಅದು. ಕುಂಟ ಕುಂಟ ಕುರುವತಿ ಮಂಜುನಾಥ್ ಜೇಡಿ ಕುಣಿಯವರು ಮಾಡಿರ್ತಕ್ಕಂಥ ನಾಟಕ. ಕಂಬಳಿ ಸೇವೆ ಬ್ರಹ್ಮಚಾರ ನಿರ್ದೇಶನದಲ್ಲಿ ತುಂಬಾ ಯಶಸ್ವಿ ಪ್ರದರ್ಶನವನ್ನ ಕಂಡಿತ್ತು. ಮತ್ತೆ ಉರಿಯ ಉಯ್ಯಾಲೆ ಅಂತೇಳಿ ಅದನ್ನು ಕೂಡ ನಮ್ಮ ದಿವಂಗತ ಗುರುರಾವ್ ಬಾಪಟ್ರವರು, ಅದು ಏಕ ವ್ಯಕ್ತಿ ಪ್ರದರ್ಶನ, ತುಂಬಾ ಚೆನ್ನಾಗಿ ಮೂಡಿ ಬಂದಂತ ನಾಟಕ ಅದು. ಇವತ್ತು ಆ ನಾಟಕಕ್ಕೆ ಮತ್ತೊಂದು ಮರುಹುಟ್ಟನ್ನ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಉದಯ ಕಲಾವಿದರು ತಂಡ ಮಾಡಬೇಕಾದಂತ ಅನೇಕ ಯೋಜನೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲೇ ರೂಪರೇಷೆಯನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮದೇ ಆಗಿರ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಸಣ್ಣ ರಿಹರ್ಸಲ್ ಸ್ಪೇಸ್ ಅನ್ನ ಮಾಡಬೇಕು ಅನ್ನುವ ಆಲೋಚನೆ ನಮಗಿದೆ. ಅದನ್ನ ನಾವು ಕಾರ್ಯಗತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನ ಆ ದಿಸೆಯಲ್ಲಿ ಕೋರ್ತಾ ಇದ್ದೇವೆ. ಈ ನಾಟಕ ಪ್ರದರ್ಶನಕ್ಕೆ ಸಭಾಂಗಣವನ್ನ ಒದಗಿಸಿದಂತ, ನಮ್ಮನ್ನ ಪ್ರೋತ್ಸಾಹಿಸಿದಂತ ಕುಡುಪ್ಲಿ ಕುಟುಂಬಕ್ಕೆ, ಮುಖ್ಯವಾಗಿ ಮಾನ್ಯ ಕಿರಣ್ ರವರಿಗೆ, ಅವ್ರ ಕುಟುಂಬಕ್ಕೆ ನಾವು ಉದಯ ಕಲಾವಿದರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ರೇಕ್ಷಕರು ಮೊಬೈಲ್ ಅನ್ನ ಸ್ವಲ್ಪ ಭಾವುಕನಾಗುವಂತ ಸಂದರ್ಭ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರ ಜೊತೆಯಲ್ಲಿ ನಾವು ರಂಗಭೂಮಿಯನ್ನು ಹಂಚಿಕೊಂಡಿದ್ದೇವೆ, ನಾಟಕ ಮಾಡಿದ್ದೇವೆ, ಅವರನ್ನ ಇವಾಗ ನೆನಪಿಸ್ಕೊಳ್ತಾ ಇದ್ದೇವೆ. ನನಗಿಂತ ಮುಂಚಿತವಾಗಿಯೇ ಉದಯ ಕಲಾವಿದರಿಗೆ ಸೇರಿಕೊಂಡಂತಹ ಹಿರಿಯ ಸದಸ್ಯ MP ಲಕ್ಷ್ಮೀನಾರಾಯಣ ಇದ್ದಾರೆ, ಚಂದ್ರಣ್ಣ ಬಂದಿದ್ದಾರೆ, ಬ್ರಹ್ಮ ಬಂದಿದ್ದಾರೆ, ಇನ್ನು ಸುಮಾರು ಜನ ಬಂದಿದ್ದಾರೆ. ಮತ್ತೆ ಉದಯ ಕಲಾವಿದರು ಸಕ್ರಿಯವಾಗುವಂತಹ ಸೂಚನೆಗಳು ಸಿಗ್ತಾ ಇದ್ದಾವೆ, ಆಗ್ಲಿ ಅಂತ ಹೇಳಿ ಇವತ್ತಿನ ನಾಟಕ ಕುಂಟ ಕುಂಟ ಕುರುವತ್ತಿ ಚಂದ್ರಶೇಖರ್ ಪಾಟೀಲ್ ಬರೆದಿರುವಂತಹ ನಾಟಕ. 70ನೇ ದಶಕದಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಯುರೋಪಿಯನ್ ದೇಶಗಳಿಂದ ಕೆಲವು ಸಿದ್ಧಾಂತಗಳನ್ನು ಹೊತ್ಕೊಂಡು
ಅದರಲ್ಲೂ ವಿಶೇಷವಾಗಿ ಸ್ಯಾಮ್ಯುಯಲ್ ಬೆಕೆಟ್ ಅನ್ನುವಂಥ ಒಬ್ಬ ಐರ್ಲೆಂಡಿನ ನಾಟಕಕಾರ, ಅವನು ವೇಟಿಂಗ್ ಫಾರ್ ಗಾಡೋ ಅನ್ನುವಂಥ ಒಂದು ಸುಪ್ರಸಿದ್ಧವಾದಂಥ ನಾಟಕವನ್ನು ಬರೀತಾನೆ. ಅಲ್ಲಿಂದ ಮುಂದೆ ಅಸಂಗತ ನಾಟಕಗಳ ಯುಗ ಪ್ರಾರಂಭ ಆಗುತ್ತೆ. ಅಬ್ಸರ್ಡ್ ಥಿಯೇಟರ್ ಅಂತ ಕರೀತಾರೆ. ಆ ಅಬ್ಸರ್ಡ್ ಥಿಯೇಟರ್ನ ಪ್ರಭಾವ ಕನ್ನಡದ ನಾಟಕಗಳ ಮೇಲೂ ನಡೀತು. ಚಂದ್ರಶೇಖರ್ ಪಾಟೀಲ್ರದ್ದು ಕುಂಟ ಕುಂಟ ಕುರುವತಿ, ಕೊಡೆಗಳು, ತಿಂಗರ ಬುಡ್ಡಣ್ಣ, ಎಲ್ಲಿಗೆ, ಈ ತರದ ಅನೇಕ ನಾಟಕಗಳು ಶುರು ಆದವು. ಅಬ್ಸರ್ಡ್, ಅಸಂಗತ ಅನ್ನೋದು ಮೇಲ್ನೋಟಕ್ಕೆ ಕಾಮಿಡಿ ತರ, ಹಾಸ್ಯ, ಹ್ಯೂಮರ್ ಇಂದ ಕೂಡಿದ್ರೂ ಕೂಡ ಒಳಗಡೆಯಿಂದ ನಮ್ಮನ್ನ ಎಚ್ಚರಿಸ್ತಾ ಇರುತ್ತೆ. ಅದು ಈ ಅಸಂಗತ ನಾಟಕಗಳ ಗುಣ. ಇದು ಯಾಕೆ ಹೀಗೆ? ಇದು ಯಾವುದೋ ಸರಿ ಇಲ್ವಲ್ಲ, ಎಲ್ಲ ಉಲ್ಟಾ ಪಲ್ಟಾ ಆಗುತ್ತಾ ಇಲ್ಲ. ಅದು ಇರೋದೇ ಹಂಗೆ, ಆವಾಗಿನ ನೋಟಗಳು ಇದ್ದಿದ್ದೇ ಹಾಗೆ. ಅದರಲ್ಲೂ ವಿಶೇಷವಾಗಿ ಯುರೋಪ್ನಲ್ಲಿ 2 ಮಹಾಯುದ್ಧಗಳನ್ನ ಕಂಡಿದ್ದಂತಹ ಯುರೋಪಿಯನ್ ದೇಶಗಳಿಗೆ ಪ್ರಪಂಚ ನೆಟ್ಟಕ್ಕೆ ಕಾಣಿಸ್ತಾನೆ ಇರಲಿಲ್ಲ. ಎಲ್ಲ ಅಬ್ಸರ್ವ್ ಆಗಿ ಕಾಣಿಸ್ತಾ ಇತ್ತು, ಎಲ್ಲ ಅಸಂಗತವಾಗಿ ಕಾಣಿಸ್ತಿತ್ತು, ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲದೆ ಇರೋ ತರ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ. ಆದ್ರೆ ಅದು ಒಂದು ದೊಡ್ಡ ಫಿಲಾಸಫಿಯಾಗಿ ಬೆಳೀತು, ಮುಂದೆ ತತ್ವಶಾಸ್ತ್ರವಾಗಿ ಬೆಳೀತು, ಒಂದು ಸಿದ್ಧಾಂತವಾಗಿ ಮಾರ್ಪಾಡಾಯ್ತು. ಈ ನಾಟಕ ಕೂಡ ಅದೇ ಮಾದರಿಯಲ್ಲಿ ಬಂದಂತಹ ಒಂದು ನಾಟಕ. ಈ ನಾಟಕಕ್ಕೆ ಕಥೆ ಅನ್ನೋದು ಏನು ಇರೋದಿಲ್ಲ. ಮತ್ತೆ ಇದು ಹಾಸ್ಯ ನಾಟಕ, ನಗೆ ನಾಟಕ ಅಂತ ತಿಳ್ಕೊಂಡು ನಕ್ಕು ಸುಮ್ಮನಾಗಿ ಬಿಡುವಂತ ನಾಟಕನೂ ಅಲ್ಲ. ಈ ನಾಟಕದ ಮುಖಾಂತರ ನಿಮ್ಮ ಮನಸ್ಸನ್ನ ಕೆಣಕುವಂಥ, ನಿಮ್ಮನ್ನ ನೀವೇ ನೋಡಿಕೊಳ್ಳುವಂತಹ ಸಂಗತಿಗಳು ಇಲ್ಲಿ ನಡೀತವೆ. ನಗು ಬರಬಹುದು. ಅತ್ಯಂತ ಒಳ್ಳೆಯ ನಗೆ ಯಾವುದು ಅಂದ್ರೆ ನಮ್ಮನ್ನ ನಾವೇ ನೋಡಿಕೊಂಡು ಹಾಸ್ಯ ಮಾಡಿಕೊಳ್ಳುವಂತ ನಗುಗೆ ಅತ್ಯಂತ ಶ್ರೇಷ್ಠವಾದಂತ ನಗೆ ಅಂತಾರೆ. ಚಾಪ್ಲಿನ್ ಈ ಕೆಲಸವನ್ನು ಮಾಡ್ತಿದ್ದ. ಚಾಪ್ಲಿನ್ ಅಸಂಗತ ನಾಟಕಗಳು ಬರೋದಕ್ಕಿಂತ ಮುಂಚಿತವಾಗೇನೆ ಈ ರೀತಿಯ ಅನೇಕ ಪ್ರಯೋಗಗಳನ್ನ ಸಿನಿಮಾ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ಈ ಕುಂಟ ಕುಂಟ ಕುರುವತ್ತಿನಲ್ಲೂ ಕೂಡ ಅಷ್ಟೇನೆ. ಒಂದು ಕುರುಡ, ಒಬ್ಬ ಕುಂಟ, ಇನ್ನೊಬ್ಬನು ಕಿವುಡ, ಇವ್ರು 3 ಜನ ಸೇರಿದ್ರೆ ಏನ್ ಆಗ್ಬಹುದು ಪ್ರಪಂಚದಲ್ಲಿ? ಎಲ್ಲ ಬುದ್ಧಿ ಕೈಕಾಲು ನೆಟ್ಗಿದ್ದು ಬುದ್ಧಿ ಸರಿಯಾಗಿದ್ದವ್ರ ಜೀವನನೇ ಚಿತ್ರ ವಿಚಿತ್ರವಾಗ್ತಾ ಹೋಗ್ತಾ ಇರುತ್ತೆ. ಅದರಲ್ಲೂ ಈ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ಇದು ಈಗಲೂ ಪ್ರಸ್ತುತವಾದಂತ ನಾಟಕನೇ. ಈ ನಗೆಯ ಮಧ್ಯದಲ್ಲೇನೆ ಕರ್ಮ, ಮರ್ಮ, ಧರ್ಮ ಅನ್ನೋದ್ರ ಬಗ್ಗೆ ನಗನಗ್ತಾನೆ ಕಾಮೆಂಟ್ಗಳನ್ನ ಮಾಡ್ತಾರೆ. ಅದನ್ನ ಮಿಸ್ ಮಾಡ್ಕೋಬೇಡಿ. ಮತ್ತೆ ಇದು ಎಲ್ಲಿಗೆ ಹೋಗ್ಬೇಕು? ನಾವು ಇಲ್ಲಿಂದ ಮುಂದೆ ಯಾವ ಕಡೆಗೆ ಹೋಗ್ಬೇಕು? ಯಾವ ಕಡೆಗೆ ಹೆಜ್ಜೆ ಹಾಕ್ಬೇಕು? ನನ್ನ ದಿಕ್ಕು ಯಾವುದು? ನಾನು ಹೋಗ್ತಾ ಇರೋದು ಯಾವುದು? ನಾನು ಎಷ್ಟೊತ್ತು ಕಾಯ್ಬೇಕು ಇಲ್ಲಿಗೆ? ನೀವೇ ಯೋಚನೆ ಮಾಡ್ಕೊಳ್ಳಿ. ಇವತ್ತಿನ ಬಸ್ಸುಗಳಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಯಾವ ಬಸ್ಸು, ಯಾವ್ದ್ರಲ್ಲಿ ಸೀಟ್ ಸಿಕ್ಕತ್ತೋ, ಯಾವ್ದ್ರಲ್ಲಿ ಸೀಟ್ ಸಿಗೋದಿಲ್ವೋ, ಸೀಟ್ ಸಿಗದೆ ಇದ್ದಾಗ ಕೊಡುವಂತಹ ಅನೇಕಾರು ಸಂಗತಿಗಳು ಎಲ್ಲವೂ ಮೇಲ್ನೋಟಕ್ಕೆ ಅಬ್ಸರ್ವ್ ಆಗಿ ಕಾಣಿಸ್ತಾ ಇರುತ್ತೆ. ಆದ್ರೆ ವ್ಯವಸ್ಥೆ ಇರೋದೇ ಹಾಗೆ, ಸಿಸ್ಟಮ್ ಇರೋದೇ ಹಾಗೆ. ಇಲ್ಲಿ ಹುಡುಕಾಟ ಇದೆ, ದಾರಿಯ ಹುಡುಕಾಟ ಇದೆ, ಗುರಿಯ ಹುಡುಕಾಟ ಇದೆ, ಕರ್ಮದ ಹುಡುಕಾಟ ಇದೆ, ಧರ್ಮದ ಹುಡುಕಾಟ ಇದೆ, ಮರ್ಮದ ಹುಡುಕಾಟ ಇದೆ. ಆದ್ರೆ ಮಾಡೋರೆಲ್ಲ ಅಂಗವಿಕಲರು. ಒಬ್ಬ ಕುರುಡ, ಒಬ್ಬ ಕುಂಟ, ಒಬ್ಬ ಕಿವುಡ. ನಗ್ತಾನೆ ನಮ್ಮೊಳಗೆ ನಾವೇನೆ ಪರೀಕ್ಷೆ ಮಾಡ್ಕೊಳ್ಳೋಣ.
ಯಾಕೆ ಹೀಗಿದೆ ಪ್ರಪಂಚ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳೋಣ. ನಾಟಕದ ಮೂಲ ಉದ್ದೇಶನೇ ಇದು ಯಾಕೆ ಹೀಗೆ ಎಲ್ಲ ನಮಗೆ ಈ ರೀತಿ ತಲೆ ಕೆಳಗಾಗ್ತಿದೆ, ಯಾಕೆ ಎಲ್ಲವೂ ಅಬ್ಸರ್ಡ್ ಆಗಿ ಕಾಣಿಸ್ತಾ ಇದೆ, ಯಾಕೆ ಎಲ್ಲವೂ ಅರ್ಥಹೀನವಾಗಿ ಕಾಣಿಸ್ತಾ ಇದೆ, ಅರ್ಥ ಇರುವಂತ ಕಡೆನಲ್ಲೂ ಅರ್ಥ ಅನರ್ಥ ಅಪಾರ್ಥಗಳು ಯಾಕೆ ಇದಾವೆ ಅನ್ನೋದ್ರ ಬಗ್ಗೆ ಈ ನಾಟಕ 70ನೇ ದಶಕದಲ್ಲಿ ಯೋಚನೆ ಮಾಡಿತ್ತು. ಆ ತರ ಯೋಚನೆ ಮಾಡುವಂತವ್ರು ಸುಮಾರು ಜನ ಆಗಿನ ಕಾಲದಲ್ಲಿ ಇದ್ರು. ಯುರೋಪಿಯನ್ ಥಿಂಕರ್ಸು ಇದ್ರು, ಕನ್ನಡದಲ್ಲೂ ಇದ್ರು, ಹಿಂದಿ ರಂಗಭೂಮಿನಲ್ಲೂ ಇದ್ರು. ಇವತ್ತು ಮತ್ತೆ ಅದೇ ನಾಟಕವನ್ನ ಪ್ರಯೋಗ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಕೇಳ್ತಾ ಇದ್ದೀನಿ. ದಯಮಾಡಿ ನಿಮ್ಮ ಮೊಬೈಲ್ಗಳನ್ನ